ನಿಮಗೆ ಸಂಶಯ ಬಂದಿದ್ರೆ ನೇರವಾಗಿ ಹೇಳಿ ಬಾವ, ನಾನು ಈಗಲೇ ಇಲ್ಲಿಂದ ಹೊರಟೋಗ್ತೀನಿ. ರಾಮು ಅವರೇ, ನಾನು ಅದನ್ನೇ ಹೇಳ್ತಿದ್ದೀನಿ. ನೀವೇ ನಿರ್ಧಾರ ಮಾಡಿ ತಪ್ಪು ಯಾರ್ದು ಅಂತ. ಹೇಳಿ ಬಾವ. ಒಂದು, ನಾನು ಈ ಮನೇಲಿರಬೇಕು, ಇಲ್ಲಾಂದರೆ ನಂದಿತಾ ಅವ್ರು ಈ ಮನೇಲಿರಬೇಕು. ಇಷ್ಟು ದಿನ ನನ್ನ ಮೇಲೆ ಏನೇ ಅಪವಾದ ಬಂದರೂ ಏಕ್ದಮ್ ನಾನು ಮಾಡಿಲ್ಲ ಅಂತಾನೆ ಹೇಳ್ತಿದ್ದು ಕೋಣ ಇವತ್ತು ಇಷ್ಟೊಂದು ಯೋಚನೆ ಮಾಡ್ತಾನಲ್ಲ. ನಾವು ದೊಡ್ಡ ಮನೆ ಬಿಟ್ಟು ಬಂದಾಗಿಂದ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾನೆ ಐತೆ. ಆಚೆ ಕಡೆ 1000 ಸಮಸ್ಯೆಗಳನ್ನ ನಿಭಾಯಿಸ್ಬಿಡ್ತೀನಿ. ಆದರೆ ಇತ್ತೀಚೆಗೆ ಸಮಸ್ಯೆಗಳು ಮನೆ ಒಳಗೇನೆ ಬರ್ತೈತೆ. ಇದೆಲ್ಲ ಹೆಂಗಾಯ್ತೈತೆ ಅಂತ ದೇವ್ರ ಹಣೆಗಳು ನಂಗೆ ಗೊತ್ತಾಯ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ಇತ್ತೀಚೆಗೆ ನಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳು ಬರ್ತಾನೆ ಐತೆ. ಯಾರ ಒಬ್ಬರನ್ನ ಬಿಟ್ಕೊಟ್ರೆ ಮಾತ್ರ ಸಂಸಾರ ಸಂದಾಕಿರೋದು. ನೀವು ಹೇಳ್ದಂಗೆ ನಿಮ್ಮಿಬ್ಬರಲ್ಲಿ ಯಾರ ಒಬ್ಬರು ಮಾತ್ರ ಈ ಮನೆಯಾಗಿರಬೇಕು. ಅದಕ್ಕೆ ದಯವಿಟ್ಟು ಇಲ್ಲಿಂದ ಹೊಂಟೋಗಿ. ಅದಕ್ಕೆ ನಾನು ಈ ಮಾತನ್ನ ನಿಮ್ಮ ಮೇಲೆ ಸಂಶಯ ಪಟ್ಟು ಅಥವಾ ಪಾಪದಲ್ಲೂ ಹೇಳ್ತಾ ಇಲ್ಲ. ನೀವಿಲ್ಲಿದ್ದರೆ ಈ ಸಮಸ್ಯೆ ಬಗೆಹರಿಯಕ್ಕಿಲ್ಲ. ಇನ್ನು ಸ್ಯಾನೆ ಆಯ್ತದೆ. ಪ್ರತಿ ಇಷ್ಟಕ್ಕೂ ನಾನಿಬ್ಬರ ಮೇಲೂ ಅನುಮಾನ ಪಡಬೇಕಾಯ್ತದೆ. ಆ ದಿಗ್ಗಲ್ಲಿ ಹೇಳ್ತೀವಿ ಅಷ್ಟೇಯ. ನಾನು ನಮ್ಮವ್ರಿಗೆ ಅರ್ಥ ಮಾಡಿಸೋಕ್ಕಿಂತ ನೀವು ನನ್ನ ಮಾತನ್ನ ಸಂದಾಗ ಅರ್ಥ ಮಾಡ್ಕೊತೀರಾ ಅಂತ ನಂಬಿವ್ನಿ. ನನ್ನ ಕ್ಷಮಿಸ್ಬಿಡಿ ಅದಕ್ಕೆ.